ಬಾದಾಮಿ, ಗೋಡಂಬಿ, ಪಿಸ್ತಾ, ಚಿಯಾ, ಅಗಸೆ ಮುಂತಾದ ಎಲ್ಲ ಬೀಜಗಳು ಪ್ರೋಟೀನ್, ವಿಟಮಿನ್, ನಾರು, ಖನಿಜಗಳು ಮತ್ತು ಉತ್ತಮ ಕೊಬ್ಬುಗಳ ಗೋದಾಮಿನಂತಿದೆ. ಹಾಗೆಂದು ಎಲ್ಲ ಬೀಜಗಳಲ್ಲೂ ಒಂದೇ ಪೋಷಕಾಂಶಗಳನ್ನು ಹೊತ್ತು ಬರುವುದಿಲ್ಲ. ಈ ಲೇಖನದಲ್ಲಿ ಪಿಸ್ತಾ ಸೇವನೆಯಿಂದ ಯಾವೆಲ್ಲ ರೀತಿಯ ಉಪಯೋಗವಿದೆ ಎನ್ನುವುದನ್ನು ತಿಳಿಯೋಣ ಬನ್ನಿ. ನಮ್ಮ ದೇಹಕ್ಕೆ ಅಗತ್ಯವಾದ ಎಲ್ಲ 9 ಅಮೈನೋ ಆಮ್ಲಗಳು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಅತ್ಯುತ್ತಮವಾದ ಸಸ್ಯಜನ್ಯ ಪ್ರೋಟೀನ್ ಪಿಸ್ತಾದಿಂದ ದೊರೆಯುತ್ತೆ. ಮೊಟ್ಟೆಯಲ್ಲಿರುವಂತೆಯೇ ಘನ ಸತ್ವಗಳನ್ನು ಪಿಸ್ತಾ ಸಹ ಹೊಂದಿದೆ. ಹಾಗಾಗಿ ಬಾಯಿ ಚಪಲವಾದಾಗ ಕಡಿಮೆ ಉಪ್ಪಿರುವ ಪಿಸ್ತಾಗಳನ್ನು ಬಾಯಾಡಿಸುವುದು ತಪ್ಪಲ್ಲ. ಇನ್ನು ಒಳ್ಳೆಯ ಪೋಷಕಾಂಶಗಳನ್ನು ಹೊಂದಿರುವ ಎಂದ ಮಾತ್ರಕ್ಕೆ ನಮ್ಮ ದೇಹಕ್ಕೆ ಇದು ಸಿಕ್ಕಾಪಟ್ಟೆ ಕ್ಯಾಲರಿಗಳನ್ನು ಸೇರಿಸುವುದಿಲ್ಲ. ಒಂದು ಸರ್ವಿಂಗ್ನಲ್ಲಿ ಅಂದರೆ ಸುಮಾರು 30 ಪಿಸ್ತಾಗಳನ್ನು ತಿಂದರೆ 100ಕ್ಕಿಂತ ಕಡಿಮೆ ಕ್ಯಾಲರಿ ನಮ್ಮ ದೇಹಕ್ಕೆ ದೊರೆಯುತ್ತದೆ. ಇನ್ನು ಗುಣಮಟ್ಟದ ಪೋಷಕ ಸತ್ವಗಳು ಕೂಡ ದೇಹ ಸೇರುತ್ತವೆ. ಇನ್ನು ಈ ಬೀಜಗಳಲ್ಲಿ ನಾರು ಮತ್ತು ಉತ್ತಮವಾದ ಕೊಬ್ಬಿನಾಂಶವು ಅಧಿಕ ಪ್ರಮಾಣದಲ್ಲಿದೆ. ಇಷ್ಟು ಸಣ್ಣ ಬೀಜಗಳನ್ನು ಬರೀ 30 ತಿಂದರೆ ರಾವಣನ ಹೊಟ್ಟೆಗೆ ಅರೆ ಕಾಸಿನ ಮಜ್ಜಿಗೆ ಆದಿತ್ತು ಎಂದೆಣಿಸಬೇಡಿ. ಇನ್ನು ನಿಜಕ್ಕೂ ಹಸಿವನ್ನ ತಣಿಸುತ್ತೆ. ಪಿಸ್ತಾ ಇದರಲ್ಲಿರುವ ಪ್ರೋಟೀನ್, ಕೊಬ್ಬು, ನಾರಿನಾಂಶ ಸಮತೋಲನವು ತೂಕ ಇಳಿಸುವುದಕ್ಕೂ ಕೂಡ ಸಹಕಾರಿಯಾಗಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.